ಈಗ ಎಲ್ಲ ಆರ್ಟಿಸ್ಟ್ ನ ಕರ್ಸಿ ಡ್ಯಾನ್ಸ್ ಮಾಡಿದ್ರಿ, ನಮ್ ದೊಡ್ಡಣ್ಣನ ಯಾಕೆ ಕರೀಲಿಲ್ಲ ನೀವು? ಇಲ್ಲೇ ಕೂತಿದ್ದಾರೆ, ವೇದಿಕೆ ಹತ್ರನೇ ಕೂತಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಕೂತಿದ್ದಾರೆ, ನಮ್ಮ ಚಿತ್ರರಂಗದ ಹಿರಿಯರು. ದೊಡ್ಡಣ್ಣ ಯಾಕೆ ಬಂದು ಒಂದು ಸ್ಟೆಪ್ ಹಾಕಿಲ್ಲ ಅಂತ ಮಂಡ್ಯದವ್ರು ಕೇಳ್ತಾ ಇದಾರಪ್ಪ, ನಾನಲ್ಲ. ಬೇಡವಾ? ನಾನು ಒಂದ್ ಲೈನ್ ಹಾಡೋಣ ಅಂತ ಇದ್ದೆ ನಿಮ್ಮೆಲ್ಲರಿಗೋಸ್ಕರ. ದೊಡ್ಡಣ್ಣ ಇದ್ರೆ ಬಹಳ ಸೊಗಸಾಗಿರುತ್ತೆ, ಯಾಕಂದ್ರೆ ಸಾಹಿತ್ಯ ದೊಡ್ಡಣ್ಣ ಸುತ್ತಲೇ ಸುತ್ತುತ್ತೆ, ಯಾವ್ದು ಇರ್ಬೋದು. ನೀವು ಸೊಂಟದ ವಿಷಯ ಅಂತ ಕೇಳಿದಿರಾ? ನಮ್ಮ ಚಿತ್ರರಂಗದಲ್ಲಿ ಸೊಂಟ ಅಂತ ನೀವು ಹೆಂಗಸರ ಹತ್ರ ಹೋಗ್ಬೇಡಿ, ದೊಡ್ಡಣ್ಣನಕ್ಕಿಂತ ದೊಡ್ಡ ಸೊಂಟ ಯಾರಿಗೂ ಇಲ್ಲ. ಬಟ್ ಆದ್ರೂ ದೊಡ್ಡಣ್ಣ ನಿಮಗೋಸ್ಕರ ಜನತೆ ಕೈಲಿ, ಮಂಡ್ಯ ಜನತೆ ಕೈಲಿ ಹಾಡಿಸ್ತಾ ಇದೀನಿ. ಓಕೆನಾ ನಿಮ್ಗೆ? ಓಕೆ, ಒಂದೇ ನಿಮಿಷ ಟೈಮ್ ತಗೋತೀನಿ ಸುಜನ್. ಓಕೆ, 2 ಭಾಗ ಮಾಡೋಣ. ನನಗೆ ಮಂಡ್ಯದಲ್ಲಿ ಈ ಕಡೆ ಧ್ವನಿ ಜಾಸ್ತಿನೋ ಈ ಕಡೆ ಧ್ವನಿ ಜಾಸ್ತಿನೋ ಕೇಳೋಣ. ಓಕೆ, ಫಸ್ಟ್ ಈ ಕಡೆ ಬರ್ತೀನಿ ನಾನು, ನೀವೆಲ್ಲ ಸೈಲೆಂಟ್ ಆಗಿರಿ. ಈ ಕಡೆ ಸೊಂಟದ ಇಸಿಯ ಸೊಂಟಕ್ಕಿಂತ ವಾಸಿಗಳು, ಸೊಂಟ ಸೂಪರು, ಸೊಂಟದ ಆಸುಪಾಸು. ನಾವು ಆಲ್ ಆಫ್ ಯು ಕೀಪ್ ಕ್ವೈಟ್. ಈಗ ಈ ಕಡೆ ಇವರು ನಿಮ್ಕಿನ ಜೋರಾಗಿ ಹಾಡ್ತೀವಿ ಅಂತ ಚಾಲೆಂಜ್ ತಗೊಂಡಿದ್ದಾರೆ. ಸೊಂಟದ ಇಸಿಯ ನನಗೆ ಮಂಡ್ಯ 2 ಭಾಗ ಮಾಡಕ್ ಇಷ್ಟ ಇಲ್ಲ. ವಾಪಸ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರ್ತೀನಿ. ಸ್ವಲ್ಪ ಯಾಕೋ ಓವರ್ ಆಗಿ ಹಾಡ್ತಾ ಇದ್ದೀರಾ. 1 ಸೆಕೆಂಡ್, ಐ ವಿಲ್ ಗಿವ್ ದೆಮ್ ಅನದರ್ ಚಾನ್ಸ್. ನೋಡಿ, ಮರ್ಯಾದೆ ತೆಗಿಬೇಡಿ, ಜೋರಗಾಡಿ. ಸೊಂಟದ ಇಸಿಯ ವಾಪಸ್ಸು ಅವ್ರಿಗಿನ ಜೋರಾಗಿ ನೀವು ಹಾಡ್ತೀರಾ. ಓಕೆನಾ? ಸೊಂಟಕ್ಕಿಂತ ವಾಸಿಗಳು, ಮಂಡ್ಯದಲ್ಲಿ ಬಾರ್ ಈ ಕಡೆ ಇದೆಯೋ ಆ ಕಡೆ ಇದೆಯೋ? ಸೊಂಟದ ಇಸಿಯ ನೋಡಿ. ಎದುರುಗಡೆ ಎಲ್ಲ ಹಿರಿಯರು ಯಾರ್ಯಾರು ಕೂತಿದ್ದೀರಾ, ನೀವೆಲ್ಲ ಸಹವಾಸ ಮಾಡಿನೇ ವಯಸ್ಸಾಗಿರೋದು. ನಾಚಿಕೆ ಮಾಡ್ಕೊಂಬೇಡಿ, ಧೈರ್ಯವಾಗಿ ಹಾಡು ಹೇಳಿ, ಯಾರು ಮುಜುಗರ ಮಾಡ್ಕೊಂಬೇಡಿ. ಓಕೆ? ಸೊಂಟದ ಇಸಿಯ ಸೊಂಟಕ್ಕಿಂತ ವಾಸಿಗಳು, ಸೊಂಟ ಸೂಪರು. ಯಾಕೆ ಅಲ್ಲ, ಸೊಂಟದ ಆಸುಪಾಸು ಒಟ್ಟಿಗೆ ಸರ್ ಹಾಡಿ. ಈಗ ಸೊಂಟದ ಇಸಿಯ ಸೊಂಟಕ್ಕಿಂತ ವಾಸಿಗಳು. ಅಮ್ಮ, ನೀವು ಸೀರಿಯಸ್ ಸರಿ ಮಾಡ್ಕೊಂಬೇಡಿ, ಅವ್ರು ಸುಮ್ಮನೆ ಹಾಡೋದೇ. ತುಂಬಾ ಜನ ಗಂಡಸರು ನೀವು ಯಾರೋದೇ. ಸೊಂಟಕ್ಕಿಂತ ವಾಸಿಗಳು, ಸೊಂಟ ಸೂಪರು, ಸೊಂಟದ ಆಸುಪಾಸು. ಮಂಡ್ಯದವರು ಕನ್ನಡದಲ್ಲಿ ಮಾತ್ರ ಜೋರು ಅನ್ಕೊಂಡೆ, ಸೊಂಟದ ವಿಚಾರ ಬಹಳ ಜೋರ. ಕನ್ನಡ ಬಿಟ್ರೆ ಸೊಂಟದ ವಿಷಯದಲ್ಲೇ ಇಷ್ಟೊಂದು ಒಗ್ಗಟ್ಟು ನೋಡ್ತಾ ಇರೋದು ನಾನ್ ಕಲ್ಸ್ಕೊಟ್ಟಿಲ್ಲ. ನಾಗೇಂದ್ರ ಪ್ರಸಾದ್ ಹಾಡು ಬರೆದಿರೋದು, ನಾನು ಬರೀ ಹಾಡಿದ್ದೀನಿ ಅಷ್ಟೇ. ದೊಡ್ಡಣ್ಣ ಮಿಸ್ ಮಾಡ್ಕೊಂಡ್ಬಿಟ್ರಿ ಆಪರ್ಚುನಿಟಿನ. ಇವತ್ತು ಇಲ್ಲಿ ವೇದಿಕೆ ಮೇಲೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಬಂದಿದೆ ಅಂದ್ರೆ ನಿಮಗೋಸ್ಕರ, ನೀವು ತೋರಿಸಿರೋ, ನಮ್ಮ ಮೇಲೆ ತೋರಿಸಿರುವಂತ ಪ್ರೀತಿಗೋಸ್ಕರ ಧನ್ಯವಾದಗಳು. ಇಷ್ಟೊತ್ತಾದ್ರೂ ಎಲ್ಲದಕ್ಕಿಂತ ಹೆಚ್ಚಾಗಿ ಆಕ್ಚುಲಿ ಒಂದು ಮಿಸ್ ಮಾಡ್ಬಿಟ್ಟೆ ನಾನು. ಒನ್ ಸೆಕೆಂಡ್, ಇಲ್ಲಿ ತುಂಬಾ ಲೇಡೀಸು ಬಂದಿದ್ದೀರಲ್ವಾ? 1 ಸೆಕೆಂಡ್, ಜೆಂಟ್ಸ್ ಎಲ್ಲಾರು ಸೈಲೆಂಟ್ ಆಗಿರಿ, ಲೇಡೀಸ್ ಮಾತ್ರ ಹಾಡಿ. ಮೈಗ ಸೈಲೆಂಟ್ ಪ್ಲೀಸ್, ಓನ್ಲಿ ಲೇಡೀಸ್. ನಾವು
ಕರ್ನಾಟಕದಲ್ಲಿ ಸ್ತ್ರೀಯರಿಗೆ ಬಹಳ ಮರ್ಯಾದೆ ಪ್ರೀತಿ ಜಾಸ್ತಿ ತೋರಿಸ್ತೀವಿ. ಸೊ ಸ್ತ್ರೀಯರು ಮಾತ್ರ ಹಾಡಿ ಅಂತ ನನ್ನ ಒಂದು ಆಸೆ, ನಮ್ಮೆಲ್ಲರ ಆಸೆ. ಓನ್ಲಿ ಲೇಡೀಸ್. ಸೊಂಟದ ಇಸಿಯ ನೀವೇ ಬೇಡ ಅಂದ್ರೆ ನಮ್ ಗತಿ ಏನ್ರಿ? ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಅಂಡ್ ಅಂಬರೀಷ್ ಅಣ್ಣಂಗಿಗೋಸ್ಕರ ಅಂಡ್ ಎಲ್ಲರಿಗೋಸ್ಕರ ಒಂದು ಆಪರ್ಚುನಿಟಿ ಕೊಟ್ಟು ಮಂಡ್ಯದಲ್ಲಿ ಒಂದು ಎಲ್ಲರಿಗೂ ಹಾಡಕ್ಕೆ ಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮಗೂ ಕೂಡ ಪ್ರತಿ ಸಿನಿಮಾ ಬಂದಾಗ ಇಲ್ಲಿ ಹೇಗೆ ಹೋಗಿದೆ ಅನ್ನೋ ಒಂದು ಆಸೆ ಇರುತ್ತೆ. ಚಿತ್ರರಂಗನ ಬಹಳ ವರ್ಷದಿಂದ ನೀವೆಲ್ಲ ಕಾಪಾಡ್ಕೊಂಡ್ ಬಂದಿದ್ದೀರಾ. ಪ್ರತಿ ವರ್ಷ ಹೀಗೆ ಕಾಪಾಡ್ಕೊಂಡ್ ಬನ್ನಿ, ಕನ್ನಡನೇ ಉಳಿಸಿ ಅಂತ ಹೇಳ್ತಾ ಚಿತ್ರರಂಗದ ಪರವಾಗಿ, ನಮ್ಮೆಲ್ಲರ ಹಿರಿಯರ ಪರವಾಗಿ, ಹಿರಿಯರು ಇಲ್ಲಿ ಕೂತಿದ್ದಾರೆ, ಎಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿಚ್ಚ ಸುದೀಪ್ ಅವರೇ, ಧನ್ಯವಾದಗಳು. ಈ ಒಂದು ವೇದಿಕೆ ಮೇಲೆ ಅಂಬರೀಷ್ ಅಣ್ಣ ಬಂದು ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂದು ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ನನಗೆ ಗೊತ್ತು ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅವರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರಿಬ್ರು ಬಂದು ನಿಮ್ಮ ಮುಂದೆ ಡಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್, ಹಾಲೋ ಮ್ಯಾನ್ ಅನ್ನೋ ಒಂದು ಪರ್ಫಾರ್ಮೆನ್ಸ್